ಅಚಾನಕ್ ಆಗಿ ಅಮ್ಮ ಬಂದ್ರು. ವಿಡಿಯೋ ಮಾಡ್ಬೋದಲ್ಲ ಅವ್ರು? ಬನ್ನಿ ಬನ್ನಿ ಅಲ್ಲ ಬನ್ನಿ ಒಳಗಡೆ. ನಮ್ದು ಭಾಗ್ಯ ನೋಡಿ. ಗುರು ಬಸವೇಶ ನಿಮ್ ವಿಡಿಯೋಗಳನ್ನ ನೋಡ್ಕೊತೀನಿ ಬಂದಿದ್ದ ದಾರಿ ಬನ್ನಿ ಬನ್ನಿ. ಒಳ್ಳೆ ಪ್ರತಿಭೆ ನಿಮ್ದು. ನಾನೊಬ್ಬ ಎಕ್ಸ್ಟ್ರಾ ಸಬ್ಸ್ಕ್ರೈಬರ್. ಚೆನ್ನಾಗಾಯ್ತು. ಬನ್ನಿ ಬನ್ನಿ ಹೋಗಿ. ನಮ್ಮ ಭಾಗ್ಯ ನೋಡಿ ಎಷ್ಟು ನಾವು ಎಷ್ಟು ಪುಣ್ಯವಂತರಿದೀವಂತ. ಎಲ್ಲರೂ ಆರಾಮ ಬಂದಾರ ಮನಿ ಒಳಗೆ? ಆರಾಮಾಗೆಲ್ಲ ಹೋಗಿ ಬಂದ್ರ? ಚಲೋ ಆಯ್ತು ಬಿಡಿ. ಸಪ್ತಾಹ ಎಲ್ಲ ಮುಗಿಸ್ಕೊಂಬಂದ್ರಿ. ಮತ್ತೆ ಅತ್ತೆ ಮೌಸಿ ಅದು ಆರಾಮದಲ್ಲ? ನನ್ನ ಕ್ಯಾಮೆರಾ ಸ್ಟಾರ್ಟ್ ಆಗದ. ಆಮೇಲೆ ಶಾಂಭವಿ ಇಲ್ಲಿ ನೀರು ತುಂಬಾತಾಳು. ಅಪ್ಪು ಚಿಕ್ಕೋಡಿ ಆಮೇಲೆ ಊರ ಕಡೆ ಎಲ್ಲ ಮುಗಿಸ್ಕೊಂಡು ಅಜ್ಜಿಗದು ಭೇಟಿಯಾಗಿ ಎಷ್ಟು ಖುಷಿಯಾಗ್ಯಾನ ನೋಡಿ. ಅಜ್ಜಿ ಅಂತೂ ಭಾಳ ಖುಷಿಯಾಗಿರ್ಬೇಕಲ್ಲ ನಿಂಗೆ ನೋಡಿ. ಸ ನೋಡಿ ಇವಳು ಇಲ್ಲಿ ನೀರು ಆತಾಳ, ನಾಯಿ ಕಡೆ ಓಡಾಡಿ ಬರ್ತೀನಿ. ಚೂಡ ಕೊಡೋಣ ಅಂತ ನಾನು ಮಾಡಿದ್ದೆ. ಅದು ಟೇಸ್ಟ್ ಮಾಡಲಿ. ಮತ್ತು ಆನಂದನ ತೊಗೊಂಬಂದು ಸ್ವೀಟ್ ಅದ, ಬಾಳೆಹಣ್ಣು ಅದಾವ. ಸ್ವಲ್ಪ ಹಾಲು ಕಾಯಿಸ್ತಾ ಇದ್ದೀನಿ. ಈಗ ಕಾಫಿ ಮಾಡೋಣ. ಸ್ಟ್ರಾಂಗ್ ಕಾಫಿ ಬೇಕಂತ ಅವರಿಗೆ. ಒಳಗಡೆ ಹೋಗ್ಬಿಡುತ್ತೆ. ಆಮೇಲೆ ಈಗ ನೋಡ್ತಾ 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 ಹಿಂಗೆ ಹೋದ್ರೆ ಇದು ಮೇನ್ ಎಷ್ಟೇ ಇದೆ ಏನೋ ಒಂದು ಪ್ಲೇಟ್ ಇರ್ತಿಲ್ಲ. ಇನ್ನು ಯಂಗ್ಸ್ಟರ್ಸ್ ಏನೋ ಒಂದು ಇಷ್ಟು ಜನ ಮನೆಗೆ ಬಂದಿದ್ದಾರೆ. ಅವರೆಲ್ಲ ಬಂದಿರೋದೇ ಬೇರೆ, ಮತ್ತೆ ಗುರುಜಿಯವರು ಬಂದ ಏನೋ ಬೇರೆನೇ ಅನಿಸ್ತಾ ಇದೆ. ಅವರಿಬ್ಬರು ಅಣ್ಣ ತಂಗಿ ಅನ್ನ ತಂಗಿ ಅವಾಗ ಹಂಗಿದ್ರು ನೋಡಿ. ಬಂತ ಬಿಟ್ರೆ ಅದೇ ಹೌದಾ ತಗೊಂಡ್. ಮತ್ತೆ ಇದು ಮಿಂಟ್ ಇದೆ ನೋಡಿ. ಮಿಂಟ್ ಇದು ಮಿಂಟ್ ಅಂತ ಹೇಳಿ ಮೊದಲು ಅರ್ಕದ ಗುಳಿಗೆ ಅದು ಮಾಡ್ತಿದ್ರಲ್ಲ. ಅದೇ ಅದೇ ಇದು ರೋಸ್ ಮೇರಿ. ಇದು ಸೊಳ್ಳೆ ಬರಲ್ಲ, ಇದು ಸ್ಮೆಲ್ದಿಂದ. ಇದು ಸ್ವಲ್ಪ ಅದೇ ಅದೇ ಅಗರಬತ್ತಿಗಳು ಬರ್ತಾವ. ನೋಡ್ ಬನ್ನಿ ಏನೇನು ಯಾವ ರೀತಿ ಇಟ್ಟಿದೀವಿ. ಹೌದಾ, ಆಯ್ತಲ್ಲ ಮತ್ತೆ ಮಾಡೋಣ ಒಂದ್ಸರಿ ಯಾವಾಗಾದ್ರು. ಮತ್ತೆ ನೀವು ಆರಾಮಾಗಿ ಓಕೆ ಓಕೆ ಹಂಗೆ ಮಾಡಿ. ನೀವು ಯಾವಾಗ ಬರ್ತೀರಲ್ಲ ಮುಂಚೆ ನಮಗೆ ಫೋನ್ ಮಾಡಿ ಸ್ವಲ್ಪ. ಪೂಜ್ಯ ಶ್ರೀಮಂದಿರಂಜನ ಪ್ರಣವಸ್ಥರು ನಿಜಲಿಂಗ ಮಹಾಸ್ವಾಮಿಗಳ ಹಳೆಯ ಗುರುಪೀಠ ಅವರಿಗೆ ಸಾಂಗಲಿ ಕುಟುಂಬದಿಂದ ಹೃತ್ಪೂರ್ವಕ ಸ್ವಾಗತ. ಒಲಿದರು ಚೆನ್ನ ಮುಲಿದರು ಚೆನ್ನ ಇನ್ನಾಸವೇ ಬಾಳಿಗೆ ಚೆನ್ನ ನಾನಿನ್ನ ಪಾದರ ಗುಣಾದರು ಚೆನ್ನ ಸ್ವೀಕರಿಸೋ ನನ್ನ ಸ್ವಾಮಿ ತೆರೆಯೋ ಬಾಗಿಲನು ಪೂಜಿಸಲೆಂದೇ ಹೂಗಳ ತಂದೆ ಪೂಜಿಸಲೆಂದೇ ಹೂಗಳ ತಂದೆ ತೆರೆಯೋ ಬಾಗಿಲನು. ದಾಸಿನ ಹತ್ರ ಒಬ್ಬ ಯುವಕರ ಮಂಡಿಲಿ ಹೋಗ್ತದೆ. ನಮ್ಮಂತರ ಯುವಕರು ಎಲ್ಲ ಸಮವಯಸ್ಕರು. ನಾವು ಎಂತ ಸ್ಥಿತಿಯಲ್ಲಿ ಇದ್ದೀವಿ ಅಂತಂದ್ರೆ, ನಾವು ಮದುವೆ ಮಾಡ್ಕೊಳ್ಬೇಕಾ ಮದುವೆ ಮಾಡ್ಕೊಳ್ಬಾರ್ದ, ನೀವು ನಮ್ಗೆ ಒಳ್ಳೆ ಸಲಹೆ ಕೊಡ್ರಿ. ಯಾಕಂದ್ರೆ ಒಳ್ಳೆ ಸಂಸಾರಿಕರು, ನಿಮ್ಗೆ ಒಳ್ಳೆ ಹೆಸರಿದೆ. ನಾವು ಒಂದು ಸಲಹೆ ಕೊಟ್ರೆ ಮಾಡ್ಕೊಳ್ಳೋದು ಒಳ್ಳೇದ ಮಾಡ್ಕೊಳ್ಳೋದು ಒಳ್ಳೇದ ಅಂತ. ಯುವಕರು ಏನ್ ಮಾಡ್ತಾರೆ, ಸರಿ ಇಷ್ಟೇನಾ ಆಯ್ತು ಕೂಡ್ರ ಅಂತ ಎಲ್ಲ ಯುವಕರಿಗೆ ಕೂಡಿಸ್ತಾರೆ. ಮಠ ಮಧ್ಯಾಹ್ನ ಏನ್ ಮಾಡ್ತಾರೆ ಅಂತಂದ್ರೆ, ಒಳಗಡೆ ಹೆಂಡತಿ ಇರ್ತಾಳೆ. ಯಾರ ಹೆಂಡತಿ? ಜೇಡ್ರದಾಸನ ಹೆಂಡತಿ. ಒಳಗಡೆ ದುಗ್ಗಳೆ ಅಂತ ಅದಕ್ಕಿನ ಹೆಸರು. ಒಳಗಡೆ ಇದ್ದಾಗ ಏನ್ ಮಾಡ್ತಾರೆ ಅಂತಂದ್ರೆ, ಏ ದುಗ್ಗಿ, ನನಗೆ ಬಹಳ ಚಳಿ ಆಗ್ತಾ ಇದೆ, ಒಂದು ಶಾಲ್ ತಂದು ಬದಿಸು ಅಂತ ಹೇಳ್ತಾರೆ. ಜೇಡ್ರದಾಸ ಸಮಯ ನೋಡ್ರಿ, ಬಿಸಿಲಿನ ಸಮಯ, ಮಠ ಮಧ್ಯಾಹ್ನ. ಹೊರಗಡೆ ಕೂತಿದ್ದಾರೆ, ಚಳಿ ಆಗ್ತಾ ಇದ್ರೆ ಒಂದು ಶಾಲ್ ತಂದು ಹಚ್ಚು ಅಂದ್ರು. ಆ ಹೆಣ್ಮಗಳು ತಂದು ಹಚ್ಚಿಬಿಡ್ಲಿ ಏನು ಅಂದಿಲ್ಲ. ಆಮೇಲೆ ಏನೋ ಒಂದು ಕೆಲಸ ಮಾಡ್ತಾ ಇದ್ರು. ಏನಂತಾರೆ, ನನಗೆ ಕಣ್ಣು ಕಾಣಿಸ್ತಾ ಇಲ್ಲ, ಒಂದು ದೀಪ ಹಚ್ಕೊಂಡು ಬಾ ಅಂತ ಕರೀತಾರೆ ಹೆಂಡತಿಗೆ.
ಹೆಂಡತಿಗೆ. ಅವಾಗ ಆ ಅಮ್ಮ ಹುಡುಗಿ ಏನ್ ಮಾಡ್ತಾಳೆ ಅಂದ್ರೆ ದೀಪ ಹಚ್ಕೊಂಡು ತಂದು ಇಡ್ತಾಳೆ. ಈಗ ತಿಳಿದಿಲ್ಲ ಅಂತ ಹುಡುಗರಿಗೆ ಕೇಳ್ತಾರೆ ಯಾರು ಜೇಡದ ಸಮಯ, ನಾವ್ ಏನು ಗೊತ್ತಾಗಿಲ್ಲ ಇದು ಒಂದು ವಿವರಣೆ ಕೊಡಿ ಅಂತಂದ್ರೆ ಅವ್ರಿಬ್ರು ಜೋಡಿ ಬಂದಾಗ ನಾವು ಮದುವೆ ಮಾಡ್ಕೋಬಾರ್ದು ಅಂತ ಜೇಡರ ದಶಮಿ ಹತ್ರ ಬಂದಿದ್ದಾರೆ. ಈಗ ಬಂದಾಗ ಈಗ ಸಲಹೆ ಕೊಟ್ಟು ಇವರೆಲ್ಲ ಆಯ್ತಲ್ಲ, ಏನಾಯ್ತಿದ್ದು ಮಧ್ಯಾಹ್ನ ತಂದು ಶಾಲಾ ಹಚ್ಚಿದ್ರು, ಮಧ್ಯಾಹ್ನ ತಂದು ದೀಪ ಇಟ್ರು. ನಿನಗೆ ಒಂದ್ ವೇಳೆ ನೀನ್ ಹೇಳಿರ್ತಕ್ಕಂತ ಮಾತನ್ನ ಎದುರಾಡದೆ ಪಾಲಿಸುವ ಹೆಣ್ಣು ಸಿಕ್ಕರೆ ಮದುವೆ ಆಗು, ಇಲ್ಲ ಸನ್ಯಾಸಿ ಆಗು. ಈ ಮಾತು ಯಾರು ಹೇಳ್ತಾ ಇದ್ರು ಜೀವನದಾಸನಾಗಿತ್ತು. ನೀವು ಇಬ್ಬರು ಸಂಸಾರ ಆಲೋಚನೆ ಇಷ್ಟ ಹೇಳಿದ್ರಲ್ಲ, ಬಹಳ ದೊಡ್ಡದಂದ್ರೆ ಬಹಳ ದೊಡ್ಡದ್ ಮಾತಾಡಿದ್ರಿ. ನೀವು ನಮ್ಗೆ ನಮ್ಮ ಆಶೀರ್ವಾದ ನೋಡಿದ್ರ ಈಗ ನೋಡಿದ್ ಹೇಳಿ. ಈಗ ಅಂತ ಸಂಸಾರ ಇದೆ, ಒಳ್ಳೆ ರೀತಿಯಿಂದ ಬದುಕಿ ಬಾಳಿ ಹೆಸರುವಾಸಿ ಆಗ್ಬೇಕಂತ ದೇವರ ಆಯುಷ್ಯ ಆರೋಗ್ಯ ಸಕಲ ಸಂಪತ್ತು ಸಮೃದ್ಧಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಭಾಗ್ಯವಂತರು ನಾವು ಭಾಗ್ಯವಂತರು. ಬೆಳಿದ ಮೇಲೆ ಬರ್ತಾ ಇರ್ಬೇಕು ನೀವು. ನಾನು ಖಂಡಿತ ಬರ್ತೀನಿ. ಆಯ್ತಾಯ್ತು, ಬನ್ನಿ ಬನ್ನಿ. ಅಮ್ಮ ಕೇಳ್ರಿ, ಇದು ಎಲ್ಲ ಮಂತ್ರದಿಂದ ಇದು ಮಾಡಿರ್ತಕ್ಕಂಥದ್ದು ರುದ್ರಾಕ್ಷಿ ಸಾಮಾನ್ಯ ಎಲ್ಲ ಅನುಷ್ಠಾನ ಮಾಡಿದನು ತಂದಿದ್ದೀನಿ. ನಾನು ಭಾಳ ಸ್ಪೆಷಲ್ ಇಷ್ಟ ಇದೆ, ಯಾರು ಕೊಟ್ಟಿಲ್ಲ ನಾನು. ನೀವೆಲ್ಲರೂ ಒಂದು ಕೊಡ್ತೀನಿ. ಇದನ್ನ ಬೆಳ್ಳಿ ಚೈನಲ್ಲಾದರೂ ನಿಮಗೆ ಆಗ್ಬೇಕು ಅದನ್ನು ಪೋಡ್ಸ್ಕೊಂಡು ಕರುಳಲ್ಲಿ ಹಾಕ್ಕೊಳ್ರಿ. ಮತ್ತು ನಾನ್ ವೆಜ್ ತಿಂದ್ರೆ ಏನಾಗುತ್ತೆ ಅನ್ನೋ ಭಯ ಬೇಡ. ಸದಾ ಇಟ್ಕೊಳ್ರಿ. ಇದರಿಂದ ನಿಮ್ಮ ಬ್ಲಡ್ ಪ್ರೆಷರು ಒಳ್ಳೆ ರೀತಿಯಿಂದ ನಡೆಯುತ್ತೆ, BP ಕಡಿಮೆ ಇರುತ್ತೆ, ಮತ್ತು ಹಾರ್ಟ್ ಬೀಟ್ ಚೆನ್ನಾಗಿರುತ್ತೆ. ಎಲ್ಲರೂ ಒಂದು ಹಾಕ್ಕೊಳ್ರಿ. ಇದನ್ನು ಬೆಳಿತೀರಿ ಅಷ್ಟೇನು. ಒಂದು ಸ್ವಲ್ಪ ಈ ಎಲ್ಲ ಯಂಗ್ ಜನ್ರೇಷನ್ ಪರವಾಗಿ ನಾವು ಸ್ವಲ್ಪ ಶಾರ್ಟ್ಸ್ ಮಾಡಿ ಹಾಕ್ರಿ. ಶರಣು ಶಾರ್ಟ್ಸ್ ಕ್ಲಿಪ್ಗಳನ್ನು ಮಾಡು, ಚೆನ್ನಾಗಿ ಎಡಿಟ್ ಮಾಡು, ಒಳ್ಳೆ ಹಿಂದೆ ಬ್ಯಾಕ್ಗ್ರೌಂಡ್ ಚೆನ್ನಾಗಿ ಕೊಡು. ಮತ್ತೆ ವಿಡಿಯೋ ಪಾರ್ಟ್ ಬೈ ಹಾಕು. ಒಂದೇ ವಿಡಿಯೋ ಒಂದು ಹಿಂದೆ ಪೂರ್ತಿ ಒಂದರಲ್ಲಿ ಹಾಕಕ್ಕೆ ಹೋಗಬೇಡ. ಪಾರ್ಟ್ 1 ಪಾರ್ಟ್ 2 ಪಾರ್ಟ್ ಅಂತ ಈ ತರ ಹಾಕಿ ಮತ್ತೆ ಕ್ಯೂರಿಯಾಸಿಟಿ ಹುಟ್ಟಿಸ್ರಿ. ಲಾಸ್ಟ್ ಅಲ್ಲಿ ಏನ್ ಬೇಕು ಅದನ್ನ ಏನಾದ್ರೂ ಒಂದು ಸ್ಪೆಷಲ್ ಮೊದಲು ತೋರಿಸಿ ಅದನ್ನ ಲಾಸ್ಟ್ ರಿವೀಲ್ ಮಾಡಬೇಕು. ಈ ತರ ಒಂದು ಟ್ರಿಕ್ಸ್ ಗಳನ್ನು ಉಪಯೋಗಿಸ್ಬೇಕು. ಥ್ಯಾಂಕ್ ಯು ಇಲ್ಲ ನಾವು ನಾಳೆ ಹೋಗ್ತೀವಿ, ನಾಳೆ ಬರ್ತಾ ಇದ್ದೀವಿ. ನಾಳೆ ಸಾಯಂಕಾಲ ಹೋಗ್ತೀವಿ ನಾವು. ಹೌದಾ? ಮತ್ತೆ ಮಧ್ಯಾಹ್ನ ಏನಾದ್ರು ನೋಡು, ನಾ ಹೇಳ್ತೀನಿ ನಿಮ್ಗೆ ತೊಂದ್ರೆ ಹಂಗಿದೆ. ಇಲ್ಲಾಂದ್ರೆ ಮಧ್ಯಾಹ್ನ ನೀವು ಊಟಕ್ಕೆ ಬಂದ್ಬಿಡಿ, ಊಟ ಏನಾದ್ರು ಮಾಡ್ರಿ ಅಂತ ಸ್ಪೆಷಲ್ ನಾ ಮಾಡ್ತೀನಿ. ಹೇಳ್ತೀನಿ ಏನು ಓಕೆ ಓಕೆ ಬಾಯ್. ಓಕೆ ಆಯ್ತಾಯ್ತು, ಬನ್ನಿ ಮತ್ತೆ ಬರ್ಬೇಕು. ನಮ್ಗ ಸಪ್ತಾಹ ಪ್ರಸಾದ್ ಬಂದದ. ಹಿಂಗಿರ್ತದ ನೋಡಿ ಪ್ರೀತಿ ಅಂತಂದ್ರೆ. ಓಕೆ ಆಯ್ತಾಯ್ತು. ಓಕೆ ಬನ್ನಿ ಮತ್ತೆ ಆರಾಮಾಗಿ. ಹಾ ಓಕೆ ಅಣ್ಣ, ಬರ್ರಿ ಅಣ್ಣ ನಾಳೆ. ಓಕೆ ಬಾಯ್. 8 ಗಂಟೆ ಆಗದೀಗ. ನೋಡಿದ್ರ ಒಮ್ಮೆ ಸಡನ್ ಆಗಿ ನಮಗೆ ಗೊತ್ತಿಲ್ಲ ಏನಿಲ್ಲ, ನಮ್ಮ ಮನೆಯೊಳಗೆ ಇವತ್ತ ಸ್ಪರ್ಶ ಮಾಡಿದ್ರು. ನಮ್ಮ ಮನೆಯ ಅವರ ಪಾದ ಮುಟ್ಟಿತು. ಬಹಳ ಖುಷಿ ಆಯ್ತು ನಮಗೆ. ಆಮೇಲೆ ನಿಜ ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ನಮ್ಮ ಮನೆಗೆ ಗುರುಜಿ ಬಂದಿದ್ದಾರೆ. ಇನ್ನೂವರೆಗೂ ನಮ್ಮ ಮನೆಗೆ ಗುರುಜಿ ಬಂದೇನೇ ಇಲ್ಲ. ಒಂದು ಸ್ಮಾಲ್ ವಿಡಿಯೋ ಇದು ಬರ್ತದೆ ನಿಮಗೆ, ನೋಡ್ರಿ. ಮತ್ತೆ ಈ ಮನೆ ಮಗಳನ್ನ ಮುಂದಕ್ಕೆ ತೊಗೊಂಡೋಗ್ರಿ. ವಿಡಿಯೋ ನೋಡಿ ಸಲುವಾಗಿ ಭಾಳ ಧನ್ಯವಾದ. ನೋಡಿ